ಕೆಎಸ್ಆರ್ಟಿಸಿ ಸಂಸ್ಥೆ ದಿವಾಳಿ ಆಯ್ತಾ? ಕೆಎಸ್ಆರ್ಟಿಸಿ ಸಂಸ್ಥೆ ಪಾಪರ್ ಆಯ್ತಾ? ಸಿಬ್ಬಂದಿಯಿಂದ ಬೆಳಗಾವಿ ಚಲೋಗೆ ನಿರ್ಧಾರವನ್ನು ಮಾಡಲಾಗಿದೆ. ಯಾಕಾಗಿ, ಏನು, ಯಾವಾಗ ಅಂತ ಹೇಳಿದ್ರೆ ಡಿಸೆಂಬರ್ 9ನೇ ತಾರೀಕಿನಂದು ಬೆಳಗಾವಿ ಚಲೋಗೆ ತೀರ್ಮಾನ ಮಾಡಿದ್ದಾರೆ. ಯಾಕೆ? PF ಮೊತ್ತ ಪಾವತಿಗೆ ಕೆಎಸ್ಆರ್ಟಿಸಿ ಪರದಾಟ ಪಡ್ತಾ ಇದೆ. ಪ್ರತಿ ತಿಂಗಳು ಅವರ ಸಂಬಳದಲ್ಲಿ ಒಂದಿಷ್ಟು ಹಣವನ್ನು PF ಅಂತೇಳಿ ಕಟ್ ಮಾಡ್ತಾರೆ. ಆ ಹಣವನ್ನು ಪಾವತಿ ಮಾಡೋದಕ್ಕೆ ಈಗ ಕೆಎಸ್ಆರ್ಟಿಸಿ ಪರದಾಟ ಮಾಡ್ತಾ ಇದೆ. 38 ತಿಂಗಳ PF ಹಣವನ್ನು ಬಾಕಿ ಇರಿಸಿಕೊಂಡಿದೆ ಕೆಎಸ್ಆರ್ಟಿಸಿ ಸಂಸ್ಥೆ. ಸಾರಿಗೆ ಇಲಾಖೆಯ 4 ನಿಗಮಗಳ ಸಿಬ್ಬಂದಿಗೆ PF ಹಣವನ್ನು ಪೆಂಡಿಂಗ್ ಇಟ್ಕೊಂಡಿದೆ. ಹೀಗಾಗಿ ಬೆಳಗಾವಿ ಚಲೋಗೆ ಹೊರಟಿದ್ದಾರೆ ಸಿಬ್ಬಂದಿ. ಹಿಂದಿನ ಸರ್ಕಾರದ ಅವಧಿಯಿಂದಲೂ ಕೂಡ PF ಬಾಕಿ ಉಳಿದಿದೆ. ಬಿಜೆಪಿ ಅವಧಿಯಲ್ಲೂ ಕೂಡ 1380 ಕೋಟಿ ರೂಪಾಯಿ ಬಾಕಿ ಉಳಿಸಿಕೊಂಡಿದೆ. 38 ತಿಂಗಳ ಅರಿಯರ್ಸ್ ಹಣ 1750 ಕೋಟಿ. ಈ ವರ್ಷ ಜನವರಿಯಲ್ಲಿ ಸಂಬಳ ಹೆಚ್ಚಳ ಆಗಿಲ್ಲ. ನಿವೃತ್ತರಾದ 4 ನಿಗಮಗಳ ನೌಕರರಿಗೆ 399.29 ಕೋಟಿ ನೀಡಿಲ್ಲ. ಈ 3 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಮುಷ್ಕರಕ್ಕೆ ಈಗ ಹೊರಟಿದ್ದಾರೆ. ಜಂಟಿ ಕ್ರಿಯಾ ಸಮಿತಿಯಿಂದ ಹೋರಾಟದ ಕಹಳೆಯನ್ನು ಮೊಳಗಿಸಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಸವಿತಾ ಈಗ ಸಂಪರ್ಕದಲ್ಲಿದ್ದಾರೆ. ಸವಿತಾ, ಏನೇನು ಬೇಡಿಕೆ ಕೆಎಸ್ಆರ್ಟಿಸಿ ಸಿಬ್ಬಂದಿಗಳದ್ದು, ಯಾವಾಗ ಪ್ರತಿಭಟನೆ? ಸವಿತಾ, ರಂಜಿತ್, ಈ ವರ್ಷದ ಕೊನೆಯಲ್ಲಿ ಸಾರಿಗೆ ಮುಷ್ಕರಕ್ಕೆ ಸಕಲ ಸಿದ್ಧತೆ ನಡೆದಿದೆ. ಸರ್ಕಾರಿ ಸಾರಿಗೆ ಇಲಾಖೆಯ 4 ನಿಗಮಗಳ ನೌಕರರು ಕೂಡ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಸಾರಿಗೆ ಮುಖಂಡರ ನೇತೃತ್ವದಲ್ಲಿ ಡಿಸೆಂಬರ್ 31ರಿಂದ ಈ ಒಂದು ಬೃಹತ್ ಹೋರಾಟಕ್ಕೆ 4 ನಿಗಮಗಳು ಮುಂದಾದ್ರೆ ಡಿಸೆಂಬರ್ 9ನೇ ತಾರೀಕು ನೋಟಿಸ್ ನೀಡಲಿರುವ ಜಂಟಿ ಕ್ರಿಯಾ ಸಮಿತಿ ಒಂದು ನೋಟಿಸ್ ನೀಡುತ್ತೆ. ಪ್ರಮುಖವಾಗಿ ಒಂದಿಷ್ಟು ಪ್ರಮುಖ ಬೇಡಿಕೆಗಳನ್ನ ಸರ್ಕಾರದಲ್ಲಿ ಈಗಾಗಲೇ ಹೋರಾಟಕ್ಕೆ ಮುಂದಾಗ್ತಿದೆ. 38 ತಿಂಗಳ ಅರಿಯರ್ ಸುಮಾರು 1700 ಕೋಟಿ ಬಾಕಿ ಬಿಡುಗಡೆ ಆಗಿಲ್ಲ. ಜೊತೆಗೆ ಈ ವರ್ಷ ಜನವರಿಯಲ್ಲಿ ಸಂಬಳ ಹೆಚ್ಚಳ ಮಾಡ್ತಿದೆ ಅಂತ ಹೇಳಿದ್ರು. 4 ನಿಗಮಗಳಲ್ಲಿ ಕೂಡ ಸಂಬಳ ಕೂಡ ಹೆಚ್ಚಳ ಆಗಿಲ್ಲ. ಇನ್ನು ನಿವೃತ್ತಿಯಾದ 4 ನಿಗಮದ ನೌಕರರು ಕೂಡ ಹಣವನ್ನ ಬಿಡುಗಡೆ ಮಾಡಿತ್ತು. PF ಅಂತ ಕಟ್ ಮಾಡಿ ಇರುತ್ತಲ್ಲ, ಆ ಹಣ ಕೂಡ ಬಿಡುಗಡೆ ಆಗಿಲ್ಲ. ಸುಮಾರು 399.79 ಕೋಟಿಯಷ್ಟು ಇನ್ನು 4 ನಿಗಮಗಳಿಂದ ಹಣ ಬಿಡುಗಡೆ ಆಗ್ಬೇಕಿತ್ತು. ಇನ್ನೂ ಯಾವುದು ಕೂಡ ಆಗಿಲ್ಲ. ಈ ಪ್ರಮುಖ 3 ಬೇಡಿಕೆಗಳನ್ನು ಇಟ್ಕೊಂಡು ಹೋರಾಟಕ್ಕೆ ಮುಂದಾಗಿದೆ. ಅಷ್ಟೇ ಅಲ್ಲದೆ ಬೆಂಗಳೂರು ಚಲೋ ಮಾಡಲು ಕೂಡ ತಯಾರಿಯನ್ನ ಮಾಡ್ಕೊಳ್ಳಲಾಗಿದೆ ಈಗಾಗಲೇ. ಸವಿತಾ, ಮತ್ತೊಂದು ಕಡೆಯಲ್ಲಿ ಈಗ ಈ ಹಿಂದಿನ ಗೌರ್ಮೆಂಟ್ ಇದ್ದಾಗಲೂ ಕೂಡ ಅರಿಯರ್ಸ್ ಅನ್ನ ಮತ್ತೆ PF ಅನ್ನ ಪೆಂಡಿಂಗ್ ಇಟ್ಟಿದ್ರು ಅನ್ನೋದು, ಅದೆಲ್ಲವೂ ಕೂಡ ಟೋಟಲ್ ಎಷ್ಟು ಮೊತ್ತ ಈಗ ಬಾಕಿ ಉಳಿಸ್ಕೊಂಡಿದ್ದಾರೆ, ಮುಂದೇನು ಅಂತ? ಪ್ರಮುಖವಾಗಿ PF ಹಣ ಮತ್ತೆ ಅರಿಯರ್ಸ್ ಹಣವನ್ನ ಕೊಟ್ರೆ ಸಾಕು, ಸಂಬಳ ಹೆಚ್ಚು ಮಾಡೋದು ಒಂದ್ ಕಡೆ ಅನ್ನೋದೊಂದು ಒಂದಿಷ್ಟು ಒಪಿನಿಯನ್ ಅಂದ್ರೆ ಹೇಳಲಾಗ್ತಿತ್ತು. 38 ತಿಂಗಳ ಅರಿಯರ್ಸ್ 1750 ಕೋಟಿ ಬಾಕಿ ಉಳಿದಿದೆ. ಪ್ರೆಸೆಂಟ್ ಈಗ ಕೆಲಸ ಮಾಡ್ತಿರುವಂತಹ ನೌಕರರು 4 ನಿಗಮಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ನೌಕರರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅರಿಯರ್ಸ್ ಬಾಕಿ ಇರೋದ್ರಿಂದ ಹೊಡೆತ ಆಗುತ್ತೆ. ಅಷ್ಟೆಲ್ಲ ಸಂಬಳ ಕೂಡ ಈ ಜನವರಿಯಲ್ಲಿ ಆಗ್ಬೇಕಿತ್ತು, ಅದು ಕೂಡ ಆಗದೆ ಇರೋ ಕಾರಣದಿಂದಾಗಿ ಪ್ರಮುಖ ಈ 3 ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರಕ್ಕೆ ಬಿಸಿ ಮುಚ್ಚಲು ಅಂದ್ರೆ ಪ್ರತಿಭಟನೆ ಮುಖಾಂತರ ಬಿಸಿ ಮುಚ್ಚಲು ತಯಾರಿ ಮಾಡಿಕೊಂಡಿದ್ದಾರೆ. ಸವಿತಾ, ಈಗ ಯಾವ್ಯಾವ ಭಾಗದಿಂದ ನಾಡಿದ್ದು ನೌಕರರು ಸೇರ್ತಾರೆ, ಆ ಪ್ರತಿಭಟನೆಯ ರೂಪುರೇಷೆಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ? ಎಲ್ಲಿಂದ ಎಲ್ಲಿವರೆಗೂ ಕೂಡ ಚಲೋ ಮಾಡ್ತಿದ್ದಾರೆ ಸವಿತಾ? ರಂಜಿತ್, ಮಾಹಿತಿ ಪ್ರಕಾರ ಜಿಲ್ಲೆ ಕ್ರಿಯಾ ಸಮಿತಿ ಜೊತೆ ಒಂದು ಸುತ್ತಿನ ಸಭೆ ಆಗಿದೆ. ಸಭೆಯ ಬಳಿಕ ಮುಖಂಡರು ಕೂಡ ಒಂದು ತೀರ್ಮಾನವನ್ನ ತಗೊಳ್ತಾರೆ. ಪ್ರಮುಖವಾಗಿ ಸಾರಿಗೆ ನೌಕರರ ಮುಖಂಡರ ನೇತೃತ್ವದಲ್ಲಿ ನಡೀತಿರುವಂತಹ ಒಂದು ಪ್ರತಿಭಟನೆ ಆಗಿರೋದ್ರಿಂದ ಬೆಳಗಾವಿ ಚಲೋ ಮಾಡಲು ಸಕಲ ಸಿದ್ಧತೆ ಕೂಡ ನಡೆದಿದೆ. ಒಂದು ಕರೆ ಮುಖಂಡರು ಇವತ್ತು ಹೋಗೋಣ ಅಂತ ಒಂದು ಕರೆ ಕೊಟ್ಟರು ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ನೌಕರರು ಜಮಾಯಿಸುವಂತಹ ಸಾಧ್ಯತೆ ಇದೆ. ರಂಜಿತ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಸವಿತಾ. ಬೆಳಗಾವಿ ಚಲೋಗೆ ತೀರ್ಮಾನವನ್ನು ಮಾಡಿದ್ದಾರೆ ಕೆಎಸ್ಆರ್ಟಿಸಿ ನೌಕರರು. PF ಹಣವನ್ನು ಕೊಟ್ಟಿಲ್ಲ ನಮಗೆ, ಈ ಸರ್ಕಾರ ಪಾಪರ್ ಆಗಿದೆ, ಈ ಸರ್ಕಾರದಲ್ಲಿ PF ಹಣವನ್ನು ಕೊಡೋದಕ್ಕೂ ಕೂಡ ದುಡ್ಡಿಲ್ಲ, ಈ ಹಿಂದೆ ಕೂಡ ಇದ್ದಂಥ ಸರ್ಕಾರವೂ ಕೂಡ ಹಾಗೆ ಮಾಡಿತ್ತು, 38 ತಿಂಗಳುಗಳಿಂದ ನಮಗೆ ಯಾವುದೇ PF ಬಂದಿಲ್ಲ, ಅರಿಯರ್ಸು ಕೂಡ ಬಂದಿಲ್ಲ ಅಂಥೇಳಿ ಕೆಎಸ್ಆರ್ಟಿಸಿ ನೌಕರರೆಲ್ಲರೂ ಕೂಡ ಪ್ರತಿಭಟನೆಗೆ ಹೊರಟಿದ್ದಾರೆ. ಬೆಳಗಾವಿ ಚಲೋಗೆ ತೀರ್ಮಾನ ಮಾಡಿದ್ದಾರೆ. ಡಿಸೆಂಬರ್ 9ನೇ ತಾರೀಕು ಕೆಎಸ್ಆರ್ಟಿಸಿ ಮುಷ್ಕರ ಮಾಡುವಂಥ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ PF ಮೊತ್ತದ ಪಾವತಿಗಾಗಿ ಕೆಎಸ್ಆರ್ಟಿಸಿ ನೌಕರರು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ರೋಡಿಗಿಳಿದು ಪ್ರತಿಭಟನೆ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಕುರಿತಾಗಿ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ.
ಬೆಳಗಾವಿ ಚಲೋಗೆ ತೀರ್ಮಾನವನ್ನು ಮಾಡಿದ್ದಾರೆ. ರಾಜ್ಯದ ಎಲ್ಲೆಲ್ಲಿ KSRTC ನೌಕರರಿದ್ದಾರೋ ಅವರೆಲ್ಲರೂ ಕೂಡ ತಮಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ ಬೆಳಗಾವಿ ಚಲೋಗೆ ಹೊರಟಿದ್ದಾರೆ. ಈ ಕುರಿತು ಇನ್ನಷ್ಟು ಮಾಹಿತಿಯೊಂದಿಗೆ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷ ಚಂದ್ರಶೇಖರ್ ಅವರು ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಚಂದ್ರಶೇಖರ್ ಅವರೇ. ಸರ್ ನಮಸ್ಕಾರ ಸರ್. ಪ್ರತಿಭಟನೆ ಯಾವಾಗ ಹಮ್ಮಿಕೊಂಡಿದ್ದೀರಿ? ತಮ್ಮ ಬೇಡಿಕೆಗಳು ಏನೇನು? ಎಲ್ಲಿವರೆಗೂ ಕೂಡ ಹೋರಾಟ ಇದು? ಸರ್ ಬೈ ಮಿಸ್ಟೇಕ್ ಆಗಿದೆ. ನಾವು ಜಂಟಿ ಕ್ರಿಯಾ ಸಮಿತಿಯವರಲ್ಲ, ನಾವು ಒಕ್ಕೂಟ ಅಂತ ನಮ್ದು. ನಾವು 6 ಸಂಘಟನೆಗಳು ಸೇರಿ ಒಕ್ಕೂಟ ಮಾಡ್ಕೊಂಡಿದೀವಿ. ಈಗ ನಮ್ಮ ಬೇಡಿಕೆ ಏನಂದ್ರೆ, ನಾವು ಸರ್ಕಾರ ಚುನಾವಣಾ ಪೂರ್ವ ನಮ್ಗೆ ಪ್ರಣಾಳಿಕೆ ಭರವಸೆ ಏನ್ ಕೊಟ್ಟಿತ್ತು, ಸಾರಿಗೆ ನೌಕರಿಗೂ ಸರ್ಕಾರಿ ನೌಕರಿಗಿರುವ ಸರಿಸಮಾನ ವೇತನ ಮತ್ತು ಸೌಲಭ್ಯಗಳನ್ನು ಕೊಡ್ತೀವಿ ಅಂತ. ಆ ವಿಚಾರವಾಗಿ ನಾವು ಸರ್ಕಾರದ ಮುಂದೆ ನಮ್ಮ ಬೇಡಿಕೆ ಇಟ್ಟಿದ್ದೀವಿ. ಸರ್ಕಾರನೂ ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಆ ವಿಚಾರದಲ್ಲಿ ಏನ್ ಎತ್ಕೋಬೇಕೋ ಅದನ್ನ ಮಾಡ್ತಾ ಇದ್ದಾರೆ. ಬಟ್ ಇದು ಕಳೆದ 4 ವರ್ಷದಿಂದ ಹಿಂದೆಯಿಂದ ನೀವು ನೋಡ್ಕೊಂಡ್ ಬರ್ಬೋದು ಸರ್. 4 ವರ್ಷದಿಂದನೂ ನಾವು ಹೋರಾಟಗಳು ನಮ್ಮ ನೌಕರರೆಲ್ಲ ಒಗ್ಗಟ್ಟಾಗಿ ಮಾಡಿದ್ದು 2020-2021 ಹೋರಾಟ ಸರ್ಕಾರಿ ನೌಕರರಿರುವ ಸರಿಸಮಾನ ವೇತನ ಬೇಕು ಅಂತಾನೆ. ಇಲ್ಲಿ ಈ 4 ವರ್ಷದ ಈ ಅವೈಜ್ಞಾನಿಕ ಪದ್ಧತಿಯ ಏನು ಚೌಕಾಸಿ ಪದ್ಧತಿಯ ನಮ್ಗೆ ವೇತನ ಪರಿಷ್ಕರಣೆ ಬೇಡ ಅಂತಾನೆ ಸಮಸ್ತ ಸಾರಿಗೆ ನೌಕರರು ಅಧಿಕಾರ ವರ್ಗದವರೆಲ್ಲ ಕೇಳ್ತಾ ಇರೋದು ಸರ್. ಸೊ ಈ ಜಂಟಿ ಕ್ರಿಯಾ ಸಮಿತಿಯವರು ಏನು ವೇತನ ಪರಿಷ್ಕರಣೆ ಮಾಡ್ಬೇಕಂತ ಹೋಗ್ತಾ ಇದಾರೋ, ಇದಕ್ಕೆ ನಾವೆಲ್ಲ ಕೂತು ಚರ್ಚೆ ಮಾಡ್ತಾ ಇದೀವಿ ನಮ್ಮ ಒಕ್ಕೂಟದಲ್ಲಿ. ಇದ್ರ ಬಗ್ಗೆ ನಾವೇನು ನಿಲುವು ಎತ್ಕೋಬೇಕು ಅಂತ ಅದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ ಸರ್. ಒಟ್ಟಿನಲ್ಲಿ ಸಮಸ್ತ ಸಾರಿಗೆ ನೌಕರರು ಒಕ್ಕೂಟ ಸರಿಸಮಾನ ವೇತನಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ನಿಂತಿದ್ದೀವಿ ಸರ್. ಸರ್, ಒಂದು ಈಗ ವೇತನದ ಪರಿಷ್ಕರಣೆ, ಅದ್ರ ಜೊತೆಗೆ ಈಗ PF ಹಣವನ್ನ ಇವರು 38 ತಿಂಗಳಿನಿಂದ ಬಾಕಿ ಇಟ್ಕೊಂಡಿದ್ದಾರೆ, ಅರಿಯರ್ಸ್ ಅನ್ನು ಕೂಡ ಕೊಟ್ಟಿಲ್ಲ ಅನ್ನೋದೆಲ್ಲ ವಿಚಾರ. ಇದೆಲ್ಲವೂ ಕೂಡ ತಮ್ಮ ಮುಂದೆ ಏನು ಪ್ರಸ್ತುತ ಇದೆ ಸರ್? ಈಗ ಸರ್ ಖಂಡಿತ 38 ತಿಂಗಳ ಏನು ವೇತನದ ಹಿಂಬಾಕಿ ಏನಿದೆ ಅದನ್ನ ಕೊಡಬೇಕು ಅನ್ನೋದು ನಮ್ಮನ್ನು ಒಕ್ಕರಳ ಧ್ವನಿ ಇದೆ. ಯಾಕಂದ್ರೆ ಇದು ನೌಕರರ ಕಷ್ಟಪಟ್ಟು ದುಡಿತಾ ಇದು. ಅದಕ್ಕಿಂತ ಮೊದಲಾಗಿ ನಮಗೆ ನಿವೃತ್ತಿ ನೌಕರರು ಏನಿದ್ದಾರೆ ಅವ್ರಿಗೆ ಮೊದಲ ಆದ್ಯತೆಯಲ್ಲಿ ಅವ್ರಿಗೆ ಈ 38 ತಿಂಗಳ ಹಿಂಬಾಕಿಯನ್ನ ಕೊಡಬೇಕು ಅಂತ ನಾವು ಸರ್ಕಾರದ ಹತ್ರ ನಾವು ನೇರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಸೊ 38 ತಿಂಗಳ ಹಿಂಬಾಕಿನೂ ನಮ್ಮ ಒಂದು ಬೇಡಿಕೆನೂ ಇದೆ ಸರ್. ಮತ್ತೆ ಈ PF ಬಾಕಿ ಏನು ಉಳಿಸ್ಕೊಂಡಿದ್ದಾರೆ, ಈ PF ಬಾಕಿ ಉಳಿತಾಯ ಉಳಿಸ್ಕೊಂಡ್ ಬಂದಿದ್ದು 2019 ಕೋವಿಡ್ ಸಮಯದಿಂದ ಸರ್. ಇದು ಉಳಿಸ್ಕೊಂಡ್ ಬಂದಿರೋದು ಕೋವಿಡ್ ಸಮಯದಲ್ಲಿ ಸರ್ಕಾರಗಳು, ಹಿಂದಿನ ಸರ್ಕಾರಗಳು ನಮಗೆ ಬರೀ ವೇತನವನ್ನ ಕೊಡ್ತು. ಅದು ಹಿಂದಿನ ಪಾಸ್ ದುಡ್ಡನ್ನ ವೇತನದ ರೂಪಕ್ಕೆ ವೇತನವನ್ನು ಮಾತ್ರ ಕೊಟ್ಟರು. ಇತರ ವೆಚ್ಚಗಳಿಗೆ ಅದನ್ನ ಬಳಸಬಾರ್ದು ಅಂತ ಕಡಾಖಂಡಿತವಾಗಿ ಸರ್ಕಾರ ಅವರ ಆದೇಶ ಪತ್ರದಲ್ಲಿ ಇತ್ತು. ಸೊ ಸರ್ಕಾರ ಆ ಟೈಮಲ್ಲಿ ಆಡಳಿತ ಮಂಡಳಿ ನಮಗೆ ಬರೀ ಸಂಬಳ ಕೊಡ್ತು. ಬಟ್ ಆ ಸಮಯದಲ್ಲಿ ಏನು ದುಡ್ಡು ಇತರ ಖರ್ಚು ವೆಚ್ಚಗಳಿಗೆ ಬೇಕಾಗಿತ್ತು ಆ ದುಡ್ಡು, ಅದನ್ನ ನಮ್ಮ PF ದುಡ್ಡನ್ನ ಬಳಸ್ಕೊಂಡಿದ್ದಾರೆ. ಯಾವ್ದು ದುರ್ಬಳಕೆ ಆಗಿಲ್ಲ, ಮತ್ತೆ ಯಾವುದೇ ಹಗರಣನೂ ಆಗಿಲ್ಲ. ಬಟ್ ಬಳಸ್ಕೊಂಡವ್ರೆ. ಅದಕ್ಕೆ ಸರ್ಕಾರ ಅದು ನಮ್ಮ ಟ್ರಸ್ಟ್ ಅಲ್ಲಿ ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡೋದು, ನಮ್ಮ ಸಂಸ್ಥೆನೇ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಅದಕ್ಕೆ ಏನ್ ಬಡ್ಡಿ ಕೊಡಬೇಕು ಅದಕ್ಕೆ ಬೇರೆ ಕಡೆ ಕೊಡೋದಕ್ಕಿಂತನೂ ಹೆಚ್ಚಿನ ಅಂದ್ರೆ ಆನ್ಯುವಲಿ 12% ಬಡ್ಡಿಯನ್ನ ಕೊಡ್ತಾ ಇದ್ದಾರೆ ಸರ್. ಸರ್, ಈಗ ಕೊನೆಯದಾಗಿ ಡಿಸೆಂಬರ್ 9ನೇ ತಾರೀಕು ಎಲ್ಲ KSRTC ಬಸ್ಗಳು ಸ್ಥಗಿತ ಆಗ್ತವ. ಸಂಪೂರ್ಣ ನೀವು ಯಾರೂ ಕೂಡ ಆ ದಿನ ಇದೇ ರೀತಿಯಾಗಿ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸದೆ ಹೋದರೆ ನಿಮ್ಮ ಹೋರಾಟ ಹೇಗಿರುತ್ತೆ? ನಾವು ಏನು ಎಕ್ಸ್ಪೆಕ್ಟ್ ಮಾಡಬಹುದು ತಮ್ಮ ಹೋರಾಟದ ಕುರಿತು? 9ನೇ ತಾರೀಕು ಜಂಟಿ ಕ್ರಿಯಾ ಸಮಿತಿಯವರು ಹೇಳ್ತಾ ಇರೋದು, ನಾವು ಇದಕ್ಕೆ ಇನ್ನು ಏನ್ ಮಾಡ್ಬೇಕಂತ ನಾವಿನ್ನೂ ನಿರ್ಧಾರ ಮಾಡಿಲ್ಲ. ನಮ್ಮ ನಿಲುವು ನಾವಿನ್ನೂ ಸಮಯ ಇರೋದ್ರಿಂದ ನಾವು ನಮ್ಮ ಕಾರ್ಯಕಾರಿಣಿ ಸಭೆಯಲ್ಲಿ ನಾವು ನಿರ್ಧಾರ ಮಾಡ್ತೀವಿ. ಸದ್ಯದಕ್ಕಂತೂ ಇವರ ವಿಚಾರದಲ್ಲಿ ನಾವ್ ಯಾರು ಧ್ವನಿ ಗೂಡಿಸ್ತಾ ಇಲ್ಲ. 9ನೇ ತಾರೀಕು ಇವರು ಬೆಳಗಾವಿ ಚಲೋ ಅಂತ ಹೇಳ್ತಾ ಇರೋದ್ರಿಂದ ಯಾವುದೇ ಬಸ್ಸಿನ ವ್ಯತ್ಯಯ ಆಗಲ್ಲ, ಎಲ್ಲಾ ಸುಸೂತ್ರವಾಗಿ ಇರುತ್ತೆ ಸರ್. ಓಕೆ, ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ತಾವು ಮಾತಾಡಿದ್ದಕ್ಕೆ.